ಚಂದನ ಡೈನಿಂಗ್ ಏರಿಯಾದಲ್ಲಿ ಕೂತಿರ್ತಾಳೆ. ಅವಳ ಎದುರು ಊಟ ಇರುತ್ತೆ, ಆದರೆ ಅವಳು ತಿಂತಿರೋದಿಲ್ಲ. ಕೆಲಸದ ಆಕೆ ಚಂದನ ಕಡೆ ನೋಡ್ತಾ, ಮೇಡಮ್ ನೀವು ಯಾಕೆ ಊಟ ಮಾಡ್ತಿಲ್ಲ? ಈ ವಿಷಯ ಸರ್ಗೆ ತಿಳಿದ್ರೆ ನಿಮ್ಮ ಸರ್ ಏನು ಮಾಡಲ್ಲ, ನೀನು ಹೋಗಿಲ್ಲಿಂದ ಅಂತ ಕೆಲಸದ ಆಕೆನ ಅಲ್ಲಿಂದ ಕಳಿಸ್ಬಿಡ್ತಾಳೆ ಚಂದನ. ಊಟ ಮಾಡಬೇಕಂತೆ, ನಿಜಕ್ಕೂ ಯಾಕೆ ಮಾಡಬೇಕು? ಅವ್ರು ಮಾತ್ರ ಈಗ ಮಾಡ್ಬೋದು, ನಾನೇನಾದರೂ ಮಾಡಿದ್ರೆ ಕೋಪದಿಂದ ನನ್ನ ಕಡೆ ಹೀಗೆ ಕಣ್ಣು ದೊಡ್ಡದು ಮಾಡಿ ನೋಡ್ತಾರೆ. ಬೆಳಿಗ್ಗೆಯಿಂದ ಎಷ್ಟು ಬಾರಿ ಕಾಲ್ ಮಾಡಿದ್ದೀನಿ, ಕಾಲ್ ರಿಸೀವ್ ಮಾಡಿಲ್ಲ, ಮನೆಗೂ ಬೇಗ ಬರ್ತಿಲ್ಲ ಅಂತ ತನ್ನಷ್ಟಕ್ಕೆ ತಾನು ಅಂದ್ಕೊಳ್ತಾಳೆ. ಅಷ್ಟರಲ್ಲೇ ಸ್ವೀಟ್ ಆರ್ಟ್ ಅಂತ ಕೇಳಿಸಿದ್ದವನಿಗೆ ನಿಜಕ್ಕೂ ಏನೂ ಪ್ರತಿಕ್ರಿಯಿಸದೆ ಎರಡು ಕೈಗಳನ್ನ ಕಟ್ಕೊಂಡು ಮುಖ ಸಿಂಡರ್ಸ್ಕೊಂಡು ಹಾಗೆ ಕೂತಿರ್ತಾಳೆ ಚಂದನ. ವಿರಾಟ್ ಅವಳನ್ನು ಹುಡುಕ್ತಾ ಡೈನಿಂಗ್ ಏರಿಯಾ ಹತ್ತಿರ ಬರ್ತಾನೆ. ಅವಳ ಪಕ್ಕದಲ್ಲಿ ಕೂತು ವಾಟ್ ಹ್ಯಾಪನ್ ಸ್ವೀಟ್ ಆರ್ಟ್ ಅಂತ ಅವಳ ಕಡೆ ನೋಡ್ತಾನೆ. ಏನಿಲ್ಲ, ಒಂದು ವೇಳೆ ಏನಾದರೂ ಆದರೂ ನಿಮಗೇನಾದರೂ ವ್ಯತ್ಯಾಸ ಬೀಳುತ್ತಾ? ಇಲ್ಲ ತಾನೇ? ನೀವು ಹೊರಗಡೆ ಇರಿ, ನನ್ನ ಕಾಲ್ಸ್ಗೆ ಆನ್ಸರ್ ಮಾಡಬೇಡಿ, ನಿಮ್ಗೆ ಇಷ್ಟ ಬಂದಂತೆ ನೀವಿರಿ ಅಂತ ಚೇರ್ನಿಂದ ಹೇಳ್ತಾಳೆ. ಅವಳು ಅಲ್ಲಿಂದ ಹೊರಟು ಹೋಗ್ತಿದ್ರೆ ಅವಳ ಕೈ ಹಿಡಿದು ತಡಿತಾನೆ ವಿರಾಟ್. ಏನು ಮಾತಾಡ್ದೆ, ನಿಜಕ್ಕೂ ಅವನ ಕಡೆ ನೋಡದೆಯೂ ಹಾಗೆ ಇರ್ತಾಳೆ ಚಂದನ. ಅವಳನ್ನು ಎತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತಾನೆ. ಲುಕ್ ಅಟ್ ಮಿ ಸ್ವೀಟ್ ಆರ್ಟ್ ಅಂತ ಅವನು ಗಂಭೀರ ಧ್ವನಿಯಲ್ಲಂದ ತಕ್ಷಣ ತಲೆ ಎತ್ತಿ ವಿರಾಟ್ ಕಡೆ ನೋಡ್ತಾಳೆ. ಅವಳಿಗೆ ಎರಡೂ ಕಡೆಗಳಲ್ಲಿ ಕೈಗಳನ್ನ ಅಡ್ಡ ಇಟ್ಟು, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಕೋಪ ತೀರಿಸ್ಕೋ, ಏನು ಮಾಡ್ಬೇಕನ್ಸಿದ್ರು ಅದನ್ನು ಮಾಡು, ಅಷ್ಟೇ ಹೊರತು ನನ್ನ ಕಡೆ ನೋಡದೆ ನನ್ನನ್ನು ಇಗ್ನೋರ್ ಮಾಡೋ ಪರ್ಮಿಷನ್ ನಾನು ನಿನಗೆ ಕೊಟ್ಟಿಲ್ಲ ಅಂತ ಚಂದನ ಅವಳ ಕಣ್ಣುಗಳಲ್ಲಿ ನೋಡ್ತಾನೆ ವಿರಾಟ್. ನೀವು ಬಹಳ ಕೆಟ್ಟ ಹುಡುಗ ವಿರಾಟ್. ನಾನು ನಿಮಗಾಗಿ ಕಾಯ್ತಿರ್ತೀನಿ, ಆದರೆ ನೀವು ಟೈಮ್ಗೆ ನಿಜಕ್ಕೂ ಬರ್ತಿಲ್ಲ. ಐ ವಾಸ್ ಬ್ಯುಸಿ ಸ್ವೀಟ್ ಆರ್ಟ್ ಅಂತ ಕೇರ್ಲೆಸ್ ಆಗಿ ಹೇಳ್ತಾನೆ ವಿರಾಟ್. ಆ ಮಾತು ಕೇಳಿದ ತಕ್ಷಣ ಚಂದನಾಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಅವಳ ಕಡೆ ನೋಡಿದ ಮೇಲೆ ಅವಳನ್ನು ತನ್ನ ಎದೆಗೆ ಹತ್ತಿರವಾಗಿ ಅಪ್ಕೊಳ್ತಾನೆ ವಿರಾಟ್. ಆ ನಂತರ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಗಟ್ಟಿಯಾಗಿ ಹತ್ತು ಬಿಡ್ತಾಳೆ ಚಂದನ. ಏನಾಯಿತು ಸ್ವೀಟ್ ಆರ್ಟ್ ಅಂತ ಅವಳ ಬೆನ್ನಿನ ಮೇಲೆ ಸವರುತ್ತಾ ಕೇಳ್ತಾನೆ. ಇಂದು ಅಂತ ನಿಂತು ಅವರಿಂದ ಕಾಲ್ ಬಂತು. ಅಸಲಿಗೆ ಅವ್ರು ನನಗೆ ಯಾಕೆ ಕಾಲ್ ಮಾಡಿದರು ವಿರಾಟ್ ಅವರೇ ಅಂತ ವಿರಾಟ್ ಶರ್ಟನ್ನು ತನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿತಾಳೆ ಚಂದನ. ಸೊ ನೀನು ಅವನಿಗೋಸ್ಕರ ಅಳ್ತಿದೆಯಾ ಅಂತ ವಿರಾಟ್ ಅಂದ ತಕ್ಷಣ ಕೂಡಲೇ ಅಳು ನಿಲ್ಲಿಸ್ತಾಳೆ. ವಿರಾಟ್ನಿಂದ ಸ್ವಲ್ಪ ದೂರ ಸರಿದು, ಇಲ್ಲ ವಿರಾಟ್ ಅವರೇ, ನೀವು ತಪ್ಪಾಗಿ ತಿಳ್ಕೊಳ್ತಿದ್ದೀರಿ, ನನಗೆ ಅಳು ಯಾಕೆ ಬಂತು ಅಂದರೆ ಅಂತ ಹೇಳ್ತಿದ್ದ ಅವಳ ತುಟಿಗಳ ಮೇಲೆ ತನ್ನ ಬೆರಳು ಇಟ್ಟು ಮಾತನಾಡಲು ಬಿಡದೆ ತಡಿತಾನೆ ವಿರಾಟ್. ಸ್ವೀಟ್ ಆರ್ಟ್, ಲೆಟ್ ಮಿ ಶೋ ಯು ಸಮಥಿಂಗ್ ಅಂತ ಅವಳನ್ನು ಟೇಬಲ್ ಮೇಲಿಂದ ಕೆಳಗಿಳಿಸ್ತಾನೆ. ಗೊಂದಲದಿಂದ ಅವನ ಕಡೆ ನೋಡ್ತಾಳೆ ಚಂದನ. ಆನಂತರ ಅವಳ ಕೈ ಹಿಡ್ಕೊಂಡು ಸ್ಟಡಿ ರೂಮ್ ಕರೆದೊಯ್ತಾನೆ. ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಿ ವಿರಾಟ್ ಅವರೇ? ನಿನಗೆ ಒಂದು ವಿಷಯ ತೋರಿಸೋದಕ್ಕೆ ಸ್ವೀಟ್ ಆರ್ಟ್ ಅಂತ ಒಂದು ಕ್ಯಾಬಿನೆಟ್ನಿಂದ ಫೈಲ್ ತೆಗೆದು ಟೇಬಲ್ ಮೇಲೆ ಇಡ್ತಾನೆ. ಒಂದು ಬಾರಿ ಫೈಲ್ ಕಡೆ ಮತ್ತು ವಿರಾಟ್ ಕಡೆ ಬದಲಿಸಿ ನೋಡಿದ ಮೇಲೆ ಏನಿದು ಅಂತ ಮೇಲೆ ಕೇಳ್ತಾಳೆ. ಅವಳನ್ನ ಟೇಬಲ್ ಹತ್ರ ಕರ್ಕೊಂಡು ಹೋಗಿ ಅವಳ ಹಿಂದೆ ನಿಂತು ಓಪನ್ ದಿಸ್ ಫೈಲ್ ಸ್ವೀಟ್ ಆರ್ಟ್ ಅಂತ ಅವನಂದ ತಕ್ಷಣ ಫೈಲ್ ಓಪನ್ ಮಾಡ್ತಾಳೆ. ಫೈಲ್ ಓಪನ್ ಮಾಡಿ ಓದ್ತಿರೋಷ್ಟು ಸಮಯ ಅವಳ ಮುಖದ ಭಾವನೆಗಳು ಬದಲಾಗ್ತಿರುತ್ತವೆ. ಆನಂತರ ಫೈಲ್ ಕ್ಲೋಸ್ ಮಾಡ್ತಾಳೆ. ಮಾತನಾಡೋದಕ್ಕೆ ಅವಳ ಹತ್ರ ಮಾತುಗಳೇ ಇಲ್ಲ. ಬರ್ತಿರೋ ತನ್ನ ಕಣ್ಣೀರನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಿಸ್ತಿರ್ತಾಳೆ. ಹಿಂದಿನಿಂದ ಅವಳನ್ನು ಅಪ್ಕೊಂಡು, ಓದಿದೆಯಲ್ಲ ಸ್ವೀಟ್ ಆರ್ಟ್, ಯಾರಿಗೋಸ್ಕರ ನೀನು ಅಳ್ತಿದೆಯೋ ಅವನು ಎಷ್ಟೆಷ್ಟು ಪಾಪಗಳನ್ನ ಮಾಡಿದ್ದಾನೆ ಅಂತ ಮೆಲ್ಲಗೆ ಅವಳ ಕಿವಿಯಲ್ಲಿ ಹೇಳ್ತಾನೆ ವಿರಾಟ್. ಇವೆಲ್ಲವನ್ನು ಅವರೇ ಮಾಡಿದಾರಾ ಅಂತ ಫೈಲ್ ಕಡೆ ನೋಡ್ತಾ ಹೇಳ್ತಾನೆ ಚಂದನ. ಹೌದು ಸ್ವೀಟ್ ಆರ್ಟ್, ಆ ಸೋ ಕಾಲ್ಡ್ ಮಹಾದೇವ್ ಇಷ್ಟೊಂದು ಜನರ ಲೈಫನ್ನು ನಾಶ ಮಾಡಿದ್ದಾನೆ. ಅವರಿಂದ ಅವರ ಮನೆಗಳು ಕಿತ್ಕೊಂಡಿದ್ದಾನೆ, ಅವರೆಲ್ಲರನ್ನ ಬೀದಿಗೆ ತಂದಿದ್ದಾನೆ, ಕೇವಲ ಅವನ ಸ್ವಾರ್ಥಕ್ಕೋಸ್ಕರ ಮಾತ್ರ ಅಂತ ನಿಲ್ಲಿಸ್ತಾನೆ ವಿರಾಟ್. ಆ ನಂತರ ಅವಳನ್ನು ಹತ್ರ ಕೇಳಿಕೊಂಡು, ಯಾವ ಮನುಷ್ಯರನ್ನು ನಾಶ ಮಾಡೋದನ್ನೇ ಜೀವನದ ಉದ್ದೇಶವಾಗಿ ಇಟ್ಕೊಂಡಿದ್ದಾನೋ ಆ ಮನುಷ್ಯನಿಗೋಸ್ಕರ ನೀನು ಕಣ್ಣೀರು ಹಾಕ್ತಿದೀಯಾ, ಇದು ಸರಿಯೇ ಸ್ವೀಟ್ ಆರ್ಟ್ ಅಂತ ಅವಳ ಕಣ್ಣುಗಳಲ್ಲಿ ನೋಡ್ತಾ ಕೇಳ್ತಾನೆ ವಿರಾಟ್. ಐ ಆಮ್ ಸಾರಿ ವಿರಾಟ್ ಅವರೇ ಅಂತ ಅವನ ಕಡೆ ತಿರುಗಿ ಅಪ್ಕೊಳ್ತಾಳೆ ಚಂದನ. ನನಗೆ ಗೊತ್ತು ನೀನು ಸಾರಿ ಕೇಳ್ತೀಯಾ ಅಂತ ಸ್ವೀಟ್ ಆರ್ಟ್ ಅಂತ ಆ ಫೈಲ್ ಕಡೆ ನೋಡ್ತಾನೆ ವಿರಾಟ್. ನಾನು ಅಂತಹ ಮನುಷ್ಯನಿಗೋಸ್ಕರ ನಿಜಕ್ಕೂ ಅಳಲ್ಲ ವಿರಾಟ್ ಅವರೇ. ಆ ಮನುಷ್ಯನಿಗೋಸ್ಕರ ನನ್ನ ಕಣ್ಣೀರನ್ನು ನಾನು ಯಾಕೆ ವೇಸ್ಟ್ ಮಾಡಲಿ? ಅವರು ಬಹಳಷ್ಟು ಅಮಾಯಕರ ಲೈಫನ್ನು ನಾಶ ಮಾಡಿದ್ದಾರೆ. ಅವನ್ನೆಲ್ಲ ಆಲೋಚಿಸ್ತಿದ್ರೆ ನನಗೆ ಕೋಪ, ದ್ವೇಷ ಎಲ್ಲವೂ ಹೆಚ್ಚಾಗ್ತಿದೆ ವಿರಾಟ್ ಅವರೇ.
ಅಂತ ಕಣ್ಮುಚ್ಕೊಳ್ತಾಳೆ ಚಂದನ. ಅವಳ ಧ್ವನಿಯಲ್ಲಿ ಆ ಮಹಾದೇವ್ ಮೇಲೆ ಕೋಪ ಬಹಳ ಸ್ಪಷ್ಟವಾಗಿ ತಿಳಿತಿರುತ್ತೆ ವಿರಾಟ್ಗೆ. ಆದ ತಕ್ಷಣವೇ ಅವನ ಮುಖದ ಮೇಲೆ ಒಂದು ರಾಕ್ಷಸ ನಗು ಮೂಡುತ್ತೆ. ಅವಳ ಕೂದಲಿನ ಮೇಲೆ ಸವರುತ್ತಾ, ದಟ್ಸ್ ಸ್ವೀಟ್ ಹಾರ್ಟ್, ನಿನ್ನಲ್ಲಿ ಈ ಕೋಪ ಈ ದ್ವೇಷ ನಿನ್ನನ್ನು ಆ ಮಹಾದೇವನಿಂದ ದೂರ ಮಾಡುತ್ತೆ ಅಂತ ಅವಳ ಹಣೆ ಮೇಲೆ ಮುತ್ತಿಡ್ತಾನೆ ವಿರಾಟ್. ನನಗೆ ಹಸಿವಾಗ್ತಿದೆ ವಿರಾಟ್ ಅವರೇ ಅಂತ ಅವನ ಕಡೆ ನೋಡ್ತಾಳೆ ಚಂದನ. ಲೆಟ್ಸ್ ಗೋ ಸ್ವೀಟ್ ಹಾರ್ಟ್ ಅಂತ ಅವಳನ್ನ ಎತ್ಕೊಂಡು ಆ ರೂಮ್ನಿಂದ ಹೊರಗೆ ಕರೆತರ್ತಾನೆ ವಿರಾಟ್. ಚಂದನ ಮತ್ತು ವಿರಾಟ್ ಇಬ್ಬರು ಹೊರಗೆ ಬಂದ ಮೇಲೆ ಅವಳನ್ನು ನೇರವಾಗಿ ಬೆಡ್ರೂಮ್ಗೆ ಕರೆದೊಯ್ತಾನೆ ವಿರಾಟ್. ಬೆಡ್ ಮೇಲೆ ಕೂರಿಸಿ ಕೆಲಸದಾಕೆಗೆ ಕಾಲ್ ಮಾಡಿ ಊಟ ತರೋದಕ್ಕೆ ಹೇಳ್ತಾನೆ. ಕೆಲಸದಾಕೆ ಊಟ ತಂದ ಮೇಲೆ ಅವಳ ಪಕ್ಕದಲ್ಲಿ ಕೂತು ತಾನೇ ಸ್ವತಃ ಅವಳಿಗೆ ತಿನ್ನಿಸ್ತಾನೆ. ತಿನ್ನುತ್ತಲೇ ಏನೋ ಗಾಢವಾದ ಆಲೋಚನೆಯಲ್ಲಿರ್ತಾಳೆ ಚಂದನ. ಊಟ ಮಾಡಿದ ಮೇಲೆ ನೀರು ಕುಡಿಸಿ, ನಿನ್ನನ್ನು ನೀನು ಹೆಚ್ಚು ಸ್ಟ್ರೆಸ್ ಮಾಡ್ಕೊಳ್ಬೇಡ ಸ್ವೀಟ್ ಹಾರ್ಟ್ ಅಂತ ಅವಳ ಕಡೆ ನೋಡ್ತಾ ಹೇಳ್ತಾನೆ ವಿರಾಟ್. ನಾನು ಮಲಗಬೇಕು ವಿರಾಟ್ ಅವರೇ ಅಂತ ಬೆಡ್ ಮೇಲೆ ಮಲಗ್ತಾಳೆ. ಅವಳ ಹಣೆ ಮೇಲೆ ಮುತ್ತಿಟ್ಟು ಅವಳಿಗೆ ಸರಿಯಾಗಿ ಬ್ಲಾಂಕೆಟ್ ಹೊದಿಸಿ ಲೈಟ್ಸ್ ಆಫ್ ಮಾಡಿ ಆ ರೂಮ್ನಿಂದ ಹೊರಗೆ ಹೊರಟು ಹೋಗ್ತಾನೆ ವಿರಾಟ್. ಮರುದಿನ ಬೆಳಿಗ್ಗೆ ಚಂದನ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತು ಆ ಫೈಲ್ ಬಗ್ಗೆ ಆಲೋಚಿಸ್ತಿರ್ತಾಳೆ. ಕನ್ನಡಿಯಲ್ಲಿ ತನ್ನಂತ ನೋಡ್ಕೊಳ್ತಾ, ಈಗ ನಾನು ಏನು ಮಾಡಬೇಕೋ ಏನೋ ಅರ್ಥ ಆಗ್ತಾ ಇಲ್ಲ. ಯಾರನ್ನಾದರೆ ನಾನು ಚಿಕ್ಕಂದಿನಿಂದ ನನ್ನ ಹೀರೋ ಅಂದ್ಕೊಂಡಿದ್ನೋ ಆ ಮನುಷ್ಯ ಇಷ್ಟೊಂದು ಜನರ ಹ್ಯಾಪಿನೆಸ್ ಕಿತ್ಕೊಂಡಿದ್ದಾರಾ, ಆದರೆ ಯಾಕೆ ಹೀಗೆ ಮಾಡಿದ್ರು ಅಂತ ಅಂದ್ಕೊಳ್ತಿರ್ತಾಳೆ. ಅಷ್ಟರಲ್ಲೇ ಸ್ವೀಟ್ ಹಾರ್ಟ್ ಅಂತ ಕೇಳಿಸಿದ ಧ್ವನಿಗೆ ಹಿಂದೆ ತಿರುಗಿ ವಿರಾಟ್ ಕಡೆ ನೋಡ್ತಾಳೆ. ಅವಳ ಮುಖವನ್ನು ತನ್ನೆರಡೂ ಕೈಗಳಿಂದ ಹಿಡ್ಕೊಂಡು, ಸ್ವೀಟ್ ಹಾರ್ಟ್, ನೀನು ಬೇರೆ ಯಾರೋ ಒಬ್ಬರಿಗಾಗಿ ಅಪ್ಸೆಟ್ ಆದರೆ ನನಗೆ ನಿಜಕ್ಕೂ ಇಷ್ಟ ಆಗಲ್ಲ. ಅದು ನಿನಗೆ ಗೊತ್ತು ತಾನೇ? ನನಗೆ ಗೊತ್ತು ವಿರಾಟ್ ಅವರೇ, ಐ ಆಮ್ ಸಾರಿ ಅಂತ ಸಣ್ಣದಾಗಿ ನಗ್ತಾಳೆ. ಆ ನಗುವಿನಲ್ಲಿ ಜೀವ ಇಲ್ಲ ಅಂತ ತಿಳಿದ ವಿರಾಟ್ ಸ್ವಲ್ಪ ಹೊತ್ತು ಅವಳ ಕಡೆ ನೋಡಿದ ಮೇಲೆ, ಆಫೀಸ್ಗೆ ಹೋಗೋಣವಾ? ಅಂತ ಅವಳ ಅಂದ ತಕ್ಷಣ ಅಲ್ಲಿಂದ ಆಫೀಸ್ಗೆ ಹೊರಡ್ತಾರಿಬ್ಬರು. ವಿರಾಟ್ ತನ್ನ ಕ್ಯಾಬಿನಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಏನೋ ಟೈಪ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಕಣ್ಣು ಮುಂದೆ ಒಂದು ಫೈಲ್ ಕಾಣಿಸಿದ್ದಕ್ಕೆ ತಲೆ ಎತ್ತಿ ಎದುರಿಗಿದ್ದ ನಿಖಿಲ್ ಕಡೆ ನೋಡ್ತಾ, ವಾಟ್ ಅಂತ ಕೇಳ್ತಾನೆ. ನೀನು ಚಂದನಾಳಿಗೆ ಇದನ್ನು ತೋರಿಸಿದೀಯಾ? ಇದು ನಿಜವೇ? ಐ ಮೀನ್ ಆ ಮಹಾದೇವ್ ನಿಜವಾಗಿಯೂ ಹೀಗೆ ಅಂತ ಹೇಳ್ತಿದ್ದ ನಿಖಿಲ್ನನ್ನು ಮಧ್ಯದಲ್ಲಿ ತಡೆಯುತ್ತಾ, ನಾನು ಎಂದಿಗೂ ಯಾವುದೇ ವಿಷಯದಲ್ಲೂ ಸುಳ್ಳು ಹೇಳಲ್ಲ ಮತ್ತು ಈ ವಿಷಯದಲ್ಲಂತೂ ನಿಜಕ್ಕೂ ಹೇಳಲ್ಲ. ಆ ಮಹಾದೇವ್ ನಿಜವಾಗಿಯೂ ಇವೆಲ್ಲವನ್ನ ಮಾಡಿದ್ದಾನೆ. ನಾನು ಜಸ್ಟ್ ಚಂದನಾಳ ಹತ್ರ ಅವನ ನಿಜ ಬಣ್ಣ ಬಯಲು ಮಾಡಿದೆ ಅಷ್ಟೆ ಅಂತ ನಿಖಿಲ್ ಕಡೆ ನೋಡ್ತಾನೆ. ಹಾಗಿದ್ರೆ ಚಂದನ ಹೇಗೆ ರಿಯಾಕ್ಟ್ ಮಾಡಿದ್ಲು ಅಂತ ಅವನ ಕಡೆ ನೋಡ್ತಾ ಕೇಳ್ತಾನೆ. ಅವಳು ಅಪ್ಸೆಟ್ ಆಗಿದ್ದಾಳೆ. ಅವಳು ನನ್ನ ಮುಂದೆ ತೋರಿಸ್ಕೊಡ್ತಿಲ್ಲ, ಆದರೆ ಅವಳು ಒಳಗೊಳಗೆ ಏನು ಫೀಲ್ ಆಗ್ತಿದ್ದಾಳೆ ಅಂತ ನನಗೆ ಗೊತ್ತು ಅಂತ ಚಂದನ ಬಗ್ಗೆ ಆಲೋಚನೆಯಲ್ಲಿ ಬೀಳ್ತಾನೆ ವಿರಾಟ್. ಹಾಗಿದ್ರೆ ನೀನು ಅವಳನ್ನ ಸಂತೋಷವಾಗಿಡು ಮತ್ತು ಅವಳನ್ನ ಹೇಗೆ ಹ್ಯಾಪಿಯಾಗಿಡಬೇಕು ಅಂತ ನಾನು ನಿನಗೆ ಹೇಳೋ ಅಗತ್ಯ ಇಲ್ಲ ಅಂದ್ಕೊಳ್ತೀನಿ. ಅವಳು ನಿನ್ನ ಚಂದನ, ಸೊ ನಿನಗೆ ಅವಳ ಬಗ್ಗೆ ಎಲ್ಲವೂ ಗೊತ್ತು ಅಂದ್ಕೊಳ್ತಿದ್ದೀನಿ ಅಂತ ಸಣ್ಣದಾಗಿ ನಗ್ತಾನೆ ನಿಖಿಲ್. ಈಗ ಚಂದನಾಳ ನಂಬರ್ ಹಾಸ್ಪಿಟಲ್ನಿಂದ ರಿಮೂವ್ ಮಾಡು ನಿಖಿಲ್ ಅಂತಾನೆ ವಿರಾಟ್. ನೀನು ಬಹಳ ಸ್ಟ್ರೇಂಜ್ ಅಲ್ವಾ? ಮೊದಲು ನೀನೇ ಚಂದನಾಳ ನಂಬರಲ್ಲಿ ಸಿಗುವಂತೆ ಮಾಡಿದೆ, ಯಾಕಂದರೆ ಆ ಮಹಾದೇವ್ ಚಂದನಾಳ ಜೊತೆ ಮಾತಾಡೋದಕ್ಕೆ ಅವಳಿಗೆ ಕಾಲ್ ಮಾಡಲಿ ಅಂತ. ಈಗ ನೀನೇ ಆ ನಂಬರ್ ರಿಮೂವ್ ಮಾಡು ಅಂತಿದ್ಯಾ? ನಿಜಕ್ಕೂ ನಿನ್ನ ಉದ್ದೇಶ ಏನು? ನಿನ್ನ ಮನಸ್ಸಿನಲ್ಲಿ ಏನು ನಡೀತಿದೆ? ರಾಕ್ಷಸ ನಗುವಿನೊಂದಿಗೆ ನಿಖಿಲ್ ಕಡೆ ನೋಡ್ತಾ, ಅದರಲ್ಲೇ ಮಜಾ ಐತೆ ನಿಖಿಲ್. ಆ ಮಹಾದೇವ್ ನನ್ನ ಚಂದನಾಳ ಜೊತೆ ಮಾತಾಡೋದಕ್ಕೆ ಪರಿತಪಿಸಬೇಕು, ಆದರೆ ಅವಳ ಮನಸ್ಸಿನಲ್ಲಿ ಅವನ ಮೇಲೆ ದ್ವೇಷ ಹೊರತು ಇನ್ಯಾವುದೂ ಇರಬಾರ್ದು ಮತ್ತು ಮಗಳ ಕಣ್ಣಲ್ಲಿ ತನ್ನ ಮೇಲೆ ಕೋಪ ನೋಡಿ ಅವನು ಕುಸಿದು ಬೀಳಬೇಕು ಅಂತ ಹೇಳ್ತಿರುವಾಗ ವಿರಾಟ್ ಕಣ್ಣಲ್ಲಿ ಒಂದು ರೀತಿಯ ಹೊಳಪೆ ಇರುತ್ತೆ. ಇವನು ನಿಜವಾಗಿಯೂ ಸೈಕೋ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ನಿಖಿಲ್. ಚಂದನಾಳ ಮನಸ್ಸು ಡಿಸ್ಟರ್ಬ್ ಆಗಿದೆ ಅಂತ ಸಂಜೆ ಅವಳ ಜೊತೆ ಬೇಗ ಮನೆಗೆ ಹೋಗಿ ಮೊದಲೇ ಸ್ವಿಮ್ಮಿಂಗ್ ಪೂಲ್ ಹತ್ರ ರೆಡಿ ಮಾಡಿದ ಡಿನ್ನರ್ ರೇಟ್ಗೆ ಕರೆದುಕೊಂಡು ಹೋಗ್ತಾನೆ. 2 ದಿನಗಳಿಂದ ಮನಸ್ಸು ಸರಿ ಇಲ್ಲದ ಚಂದನ ಅಲ್ಲಿ ಆ ಡೆಕೋರೇಷನ್ ನೋಡಿ ಅವಳ ಮುಖದಲ್ಲಿ ಒಂದು ಸಂತೋಷದ ನಗು ಬರುತ್ತೆ. ಪ್ರೀತಿಯಿಂದ ವಿರಾಟ್ನನ್ನು ಅಪ್ಕೊಂಡು, ಥ್ಯಾಂಕ್ ಯು ವಿರಾಟ್ ಅವರೇ ಅಂತಾಳೆ. ನಿನಗೋಸ್ಕರ ಏನನ್ನಾದರೂ ಮಾಡಬಲ್ಲೆ ನನ್ನ ಸ್ವೀಟ್ ಹಾರ್ಟ್ ಅಂತ ತಾನೇ ಅವಳನ್ನು ಚೇರ್ನಲ್ಲಿ ಕೂರಿಸಿ ತಾನೇ ಸ್ವತಃ ಊಟ ಸರ್ವ್ ಮಾಡ್ತಾನೆ. ಊಟದ ರುಚಿ ನೋಡ್ತಾ, ಊಟ ನೀವು ಪ್ರಿಪೇರ್ ಮಾಡಿದ್ದೀರಿ ಅಲ್ವಾ ವಿರಾಟ್? ಅಫ್ಕೋರ್ಸ್ ಸ್ವೀಟ್ ಹಾರ್ಟ್, ನಿನಗೆ ಸರ್ಪ್ರೈಸ್ ನೀಡೋದಕ್ಕೆ ಅವಾಗವಾಗ ನಾನು ಕುಕ್ ಮಾಡ್ತಿರ್ತೀನಿ ಅಂತ ಅವಳ ಕಡೆ ನೋಡ್ತಾನೆ. ಊಟ ಮಾಡಿದ ನಂತರ ಇಬ್ಬರೂ ಕೂಡ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ
ಅವಳನ್ನು ಹಿಂದಿನಿಂದ ಅಪ್ಕೊಂಡು ಕುತ್ತಿಗೆಯ ಮೇಲೆ ಮುತ್ತುಗಳನ್ನು ನೀಡ್ತಾನೆ ವಿರಾಟ್. ವಿರಾಟ್ ಅವರೇ, ಹೇಳು ಸ್ವೀಟ್ ಆರ್ಟ್, ಏನು ಮಾಡ್ತಿದ್ದೀರಿ ನೀವು? ನಾನೇನು ಮಾಡ್ತಿದ್ದೀರಿ ನಿಂಗೆ ತಿಳಿತಿಲ್ವಾ ಅಂತ ಅವಳನ್ನ ತನ್ನ ಕಡೆ ತಿರುಗಿಸಿ ತುಟಿಗಳನ್ನು ಚುಂಬಿಸುತ್ತಾ ಹಾಗೆ ಅವಳನ್ನು ಎತ್ಕೊಂಡು ಬೆಡ್ರೂಮ್ಗೆ ಕರೆದೊಯ್ತಾನೆ. ಚಂದ್ರಳನ್ನು ಜಾಗರೂಕತೆಯಿಂದ ಬೆಡ್ ಮೇಲೆ ಮಲಗಿಸಿ ಐಮ್ ಗೋನ ಬಿ ಎ ಲಿಟಲ್ ವೈಲ್ಡ್ ಸ್ವೀಟ್ ಆರ್ಟ್ ಅಂತ ತನ್ನ ಶರ್ಟ್ ಬಿಚ್ಚಿ ಪಕ್ಕಕ್ಕೆ ಎಸ್ತು ಅವಳ ಮೇಲೆ ಬಂದು ಮುತ್ತುಗಳನ್ನ ನೀಡದ್ಲೇ ಲೈಟ್ಸ್ ಆಫ್ ಮಾಡಿ ತಮ್ಮದೇ ಪ್ರಪಂಚದಲ್ಲಿ ಮುಳುಗಿ ಹೋಗ್ತಾರೆ. ವಿರಾಟ್ ಅವರೇ, ಪ್ಲೀಸ್ ಕಚ್ಚಬೇಡಿ, ನೋ ಸ್ವೀಟ್ ಆರ್ಟ್, ನನ್ನನ್ನು ತಡಿಬೇಡ ಅಂತ ಅವಳಿಗೆ ಮಾತಾಡೋ ಅವಕಾಶವನ್ನು ನೀಡದೆ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾನೆ ವಿರಾಟ್. 2 ಗಂಟೆಯ ನಂತರ ಅವಳನ್ನು ಬಿಟ್ಟು ಪಕ್ಕಕ್ಕೆ ವಾಲ್ಕೊಂಡು ಅವಳ ತಲೆಯನ್ನು ತನ್ನ ಎದೆ ಮೇಲೆ ಇರಿಸ್ಕೊಂಡು ಅವಳ ಕಡೆ ನೋಡ್ತಾನೆ. ಅಷ್ಟರಲ್ಲೇ ಚಂದನ ನಿದ್ದೆ ಹೋಗಿರೋದ್ರಿಂದ ಅವಳ ಸುತ್ತ ಕೈ ಹಾಕಿ ಕಣ್ಣು ಮುಚ್ಕೊಳ್ತಾನೆ ವಿರಾಟ್. ಬೆಳಿಗ್ಗೆ ಚಂದನ ಡ್ರೆಸ್ಸಿಂಗ್ ಟೇಬಲ್ ಎದುರು ನಿಂತು ತನ್ನ ಕುತ್ತಿಗೆ ಮೇಲಿರೋ ಲವ್ ಬೈಟ್ಸ್ಗಳನ್ನು ಕವರ್ ಮಾಡ್ಕೋತಾ ಇರ್ತಾಳೆ. ಈ ವಿರಾಟ್ ಅವರು ನನ್ನ ಮಾತು ನಿಜಕ್ಕೂ ಕೇಳ್ತಿಲ್ಲ. ಈಗ ನಾನು ಆಫೀಸ್ಗೆ ಹೋಗ್ತೀನಿ, ಅಲ್ಲಿ ತನುಜಯವನ್ನೆಲ್ಲ ನೋಡಿ ಆಟ ಆಡಿಸಿ ಇನ್ನೂ ಇಡೀ ದಿನ ಕಾಡುತ್ತಲೇ ಇರ್ತಾಳೆ ಅಂತ ಕನ್ಸೀಲರ್ನಿಂದ ಕವರ್ ಮಾಡಿ ಅಲ್ಲಿಂದ ಕೆಳಗೆ ಹಾಲಿಗೆ ಹೋಗಿ ಅಲ್ಲಿರೋ ವಿರಾಟ್ ಹತ್ರ ಹೋಗಿ ಮುನಿಸಿನಿಂದ ನೋಡ್ತಾಳೆ. ವಾಟ್ ಸ್ವೀಟ್ ಆರ್ಟ್? ಓಕೆ ಲೆಟ್ಸ್ ಗೋ ಅಂತ ಅವಳ ಕೈ ಹಿಡಿದು ಹೊರಗೆ ಕರೆತರ್ತಾನೆ. ಚಂದನ ತಾನು ಹ್ಯಾಂಡಲ್ ಮಾಡ್ತಿರೋ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಕನ್ಸ್ಟ್ರಕ್ಷನ್ ಸೈಟ್ ಹತ್ತಿರ ಇರ್ತಾಳೆ. ಚಂದನ ಸುತ್ತಮುತ್ತಲೆಲ್ಲ ನೋಡ್ತಾ ಕೆಲಸ ಚೆನ್ನಾಗಿ ನಡೀತಿದೆ, ಆದರೆ ಸ್ಪೀಡ್ ಬಹಳ ಕಡಿಮೆ ಇದೆ ಅಂತ ವರ್ಕರ್ ಎಡ್ ಮೋಹನ್ ಕಡೆ ನೋಡ್ತಾ ಹೇಳ್ತಾಳೆ. ಮೇಡಮ್, ಕೆಲಸ ಹೀಗೆ ಆಗೋದು, ಮತ್ತು ನೀವು ನೋಡಿ ಮಿಸ್ಟರ್ ಮೋಹನ್, ಕೆಲಸ ಹೀಗೆ ನಿಜಕ್ಕೂ ಆಗಬಾರ್ದು. ಮೊದಲೇ ಹೇಳಿದ್ದೀನಿ, ನಾನು ಹಣ ಕೊಡ್ತಿದ್ದೀನಿ, ಆದ್ದರಿಂದ ಕೆಲಸ ನನಗಿಷ್ಟವಾದಂತೆ ನಾನು ಹೇಳಿದಂತೆ ನಡಿಬೇಕು ಅಂತ ಅಲ್ಲಿಂದ ಹೊರಟು ಹೋಗ್ತಾ ಇದ್ದರೆ ಮೋಹನ್ ತನ್ನ ಕಾಲು ಅಡ್ಡ ಇಡ್ತಾನೆ. ಅವನು ಹಾಗೆ ಮಾಡಿದ್ರಿಂದ ಚಂದನ ಕೆಳಗೆ ಬೀಳ್ತಾಳೆ ಮತ್ತು ಅವಳ ಕೈಗೆ ಪೆಟ್ಟು ಬೀಳುತ್ತೆ. ಚಂದನ ತನ್ನ 2 ಕೈಗಳ ಕಡೆ ನೋಡ್ತಾಳೆ. 2 ಕೈಗಳಿಗೂ ಸೀಳ್ಕೊಂಡು ರಕ್ತ ಬರ್ತಿರುತ್ತೆ. ಮೋಹನ್ ಚಂದನಾಳ ಕಡೆ ನೋಡ್ತಾ, ಅಯ್ಯೋ ಮೇಡಮ್, ಜಾಗರೂಕತೆಯಿಂದ ನಡಿಬೇಕಲ್ವಾ, ಇವೆಲ್ಲವೂ ಕಾಂಕ್ರೀಟ್ ಜಾಗಗಳು, ಹೀಗೆ ಕೇರ್ಲೆಸ್ ಆಗಿದ್ದರೆ ಹೀಗೆ ಕೆಳಗೆ ಬೀಳ್ತೀರಿ. ಆ ಮಾತು ಕೇಳಿ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ ತೆರೆದು ಮೇಲೆ ಹೇಳ್ತಾಳೆ. ಅಷ್ಟರಲ್ಲೇ ಅಂಕುಶ್ ಅವರಲ್ಲಿಗೆ ಬಂದು, ಚಂದನ, ಈ ಪೆಟ್ಟು ಹೇಗೆ ಬಿತ್ತು ಅಂತ ಅವಳ ಕೈಗಳ ಕಡೆ ನೋಡ್ತಾ ಕೇಳ್ತಾರೆ. ಸಣ್ಣದಾಗಿ ನಕ್ಕು, ಬೈ ಮಿಸ್ಟೇಕ್ ಕೆಳಗೆ ಬಿದ್ದೆ ಅಂಕುಶ್ ಅವರೇ, ಸಣ್ಣ ಪೆಟ್ಟು ಬಿದ್ದಿದೆ ಅಂತ ಅವಳು ಹೇಳ್ತಿರುವಾಗಲೇ ಅಷ್ಟರಲ್ಲೇ ಮೋಹನನ್ನು ಹಿಂದಿನಿಂದ ಕುತ್ತಿಗೆ ಹತ್ರ ಹಿಡಿದು ಮೇಲೆತ್ತಿ ಕೆಳಗೆ ಕುಗ್ತಾನೆ ವಿರಾಟ್. ಚಂದನ ಮತ್ತು ಅಂಕುಶ್ ಇಬ್ಬರು ಕೂಡ ಶಾಕ್ ಆಗ್ತಾ ವಿರಾಟ್ ಕಡೆ ನೋಡ್ತಾರೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.